ಹರಕೆ ಫಲಿಸಿದ ಖುಷಿ. ಕಾಶಪ್ಪನವರ ಅಭಿಮಾನಿಗಳಿಂದ ಬನಶಂಕರಿಗೆ ಪಾದಯಾತ್ರೆ. ಇಳಕಲ್. ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ ಅವರಿಗೆ ರಾಜ್ಯ ಸಚಿವ ಸಂಪುಟ ಬನಿ ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ಈ ಹಿಂದೆ ಹೊತ್ತಿದ್ದ ಹರಕೆ ತೀರಿಸಲು ಅವರ ಅಭಿಮಾನಿಗಳು ಬನಶಂಕರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅಭಿಮಾನಿ ಬಳಗ ಇಳಕಲ್ ವತಿಯಿಂದ ಆಗಸ್ಟ್ 27, 2026 ಗುರುವಾರ ಬೆಳಗ್ಗೆ 5:30 ಇಳಕಲ್ ನಗರದ ಕುಲಕರ್ಣಿ ಪೇಟೆಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಬಾದಾಮಿ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದವರೆಗೆ ಪಾದಯಾತ್ರೆ ನಡೆಯಲಿದೆ. ಅದೇ ದಿನ ಸಂಜೆ 7:30 ಮಹಿಳಾ ಸದಸ್ಯರಿಂದ ತಾಯಿ ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು ಎಂದು ಅಭಿಮಾನಿ ಬಳಗ ತಿಳಿಸಿದೆ. ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ಹರಕೆ ತೀರಿಸುವ ಈ ಪಾದಯಾತ್ರೆಯಲ್ಲಿ ಕಾಶಪ್ಪನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅಭಿಮಾನಿ ಬಳಗದ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ವಿಜಯ ಮಹಾಂತೇಶ್ ಗದ್ದನಕೇರಿ, ಎಂಡಿ ಭಗವಾನ್, ಹರ್ತಿ ಮಹಾಂತೇಶ್, ಸವಿತಾ ಅಶೋಕ್ ಛಲವಾದಿ, ಗುಂಡಪ್ಪ ತುಂತನಾಳ್, ಮಲ್ಲಪ್ಪ ತಂಗಡಗಿ, ಶಂಕರ್ ದಟ್ಟಿ, ಅವಿನಾಶ್ ಅಕ್ಕಿ, ಅಮೀರ್ ಇಟಗಿ, ಸದ್ದಾಂ ಇಲಕಲ್ಲ, ವಿಜಯ ಜಾನಕಿ, ಮಹಾಂತೇಶ್ ಹಿರೇಮಠ್, ಸುಸ್ಮಿತಾ ಬಾರಿಗಿಡದ, ರಾಜು ಇಳಕಲ್ ಹಾಗೂ ಚನ್ನು ವಿ ಗೋನಾಳ್ಮಠ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನೋತ್ಸವದ ಈದ್ನ ಶುಭಾಶಯಗಳನ್ನ ಎಲ್ಲರಿಗೂ ಕೋರ್ತಾ, ಪರಮದಾಸೋಹಿ ಶ್ರೀ ಶರಣ ಬಸವೇಶ್ವರರನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ತಾ, ಸರ್ವಧರ್ಮಗಳ ಸಂತ ಶ್ರೇಷ್ಠರನ್ನ ದಾರ್ಶನಿಕರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವಂತ ಮಾಧ್ಯಮ ಮಿತ್ರರೇ, ನನ್ನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ, ಈಗಾಗಲೇ ಹೆಸರಿಸಿರುವುದರಿಂದ ಉಪಸ್ಥಿತರಿರುವಂತ ಎಲ್ಲ ಆತ್ಮೀಯರೇ, ಎಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ, ಆತ್ಮೀಯರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಿರ್ಬೇಕಾದ್ರೆ ಸುಸ್ಮಿತಾ ಬಾರಿಗಿಡರವರು ಹೇಳಿದರು, ನಮ್ಮ ಜನಪ್ರಿಯ ಶಾಸಕರಾಗಿರುವಂತ ವಿಜಯಾನಂದ ಕಾಶಪ್ಪನವರಿಗವರು ಸಚಿವರಾಗಬೇಕು ಅನ್ನುವಂತ ಒಂದು ಅಭಿಲಾಷೆಯನ್ನು ಹೊತ್ತು ಅನೇಕರು ತಮ್ಮ ತಮ್ಮ ಅಭಿಲಾಷೆಗೆ ಅನುಗುಣವಾಗಿ ಹರಕೆಯನ್ನ ಹೊತ್ತಿದ್ರು. ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ತಾವು ಕೂಡ ಪ್ರಸಾರ ಮಾಡಿದ್ದೀರಿ. ಅನೇಕರು ದೇವಸ್ಥಾನಗಳನ್ನ ದರ್ಶನ ಮಾಡಿ ಹರಕೆ ತೀರಿಸಿದ ಉದಾಹರಣೆಗಳು ಅದಾವು. ನಿನ್ನೆ ಕರಡಿ ಗ್ರಾಮದಲ್ಲಿ ಒಬ್ಬರು ಉರುಳು ಸೇವೆ ಮಾಡಿದರು. ಅಭಿಮಾನ ಅನ್ನುವುದು ಒಬ್ಬ ಜನನಾಯಕನಿಗೆ ಇರಬಹುದಾದಂತ ಒಂದು ಬೆಂಬಲದ ಪ್ರತೀಕ, ಅಭಿಮಾನದ ಪ್ರತೀಕ ಅಂತ ನಾನು ಅನ್ಕೊಂಡಿದ್ದೇನೆ. ಜನನಾಯಕರಾದವರು ಇನ್ನಷ್ಟು ಬೆಳೆಯಲ್ಲಿ, ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಹೋಗಲಿ ಅನ್ನೋದು ಮತಕ್ಷೇತ್ರದ ಮತದಾರರ ಮತ್ತು ಅಭಿಮಾನಿಗಳ ಆಶಯ ಕೂಡ ಆಗಿರ್ತೈತೆ. ಈ ನಿಟ್ಟಿನಲ್ಲಿ ಕುಲಕರ್ಣಿ ಪೇಟೆಯ ಸಮಸ್ತ ಸದ್ಭಕ್ತರಾದಿಯಾಗಿ ಯೂನಿಯನ್ ಸಂಸ್ಥೆ ಹಾಗೂ ಇಲ್ಕಲ್ಲಿನ ವಿವಿಧ ಸಂಘ ಸಂಸ್ಥೆಗಳ ಯುವಕರು ಹಾಗೂ ವಿಜಯಾನಂದ ಕಾಶಪ್ಪನವರವರ ಅಭಿಮಾನಿ ಬಳಗ ಇವರೆಲ್ಲ ಸೇರಿ ಮಾನ್ಯ ಶಾಸಕರಾಗಿದ್ದಾಗ, ಈಗೂ ಕೂಡ ಅವರು ಶಾಸಕರು ಜೊತೆಗೆ ಸಚಿವರು, ಬರೀ ಶಾಸಕರಾಗಿದ್ದಾಗ ಅವರನ್ನ ಸಚಿವರಾಗಿ ಮಾಡಬೇಕು. ಆ ಸಚಿವರಾಗಿ ಮಾಡಬೇಕಾದ್ರೆ ಜನಾಶೀರ್ವಾದನೂ ಬೇಕು, ರಾಜಕೀಯದ ಒಂದು ಬೆಂಬಲನೂ ಬೇಕು, ಜೊತೆಗೆ ಮತದಾರರ ಮತ್ತು ಹಿತೈಷಿಗಳ ಹಾರೈಕೆನೂ ಬೇಕು. ಈ ನಿಟ್ಟಿನಲ್ಲಿ ಈ ಎಲ್ಲ ತರುಣರು, ನಾನು ಹೆಸರಿಸಿದಂಥ ಎಲ್ಲ ತರುಣರು ಬಾದಾಮಿ ಬನಶಂಕರಿ ದೇವಿಗೆ ಹರಕೆ ಹೊತ್ತು ವಿಜಯಾನಂದ ಕಾಶಪ್ಪನವರವರು ಸಚಿವರಾದಲ್ಲಿ ನಾವು ಇಲಕಲ್ಲಿನಿಂದ ಬಾದಾಮಿ ಬನಶಂಕರಿವರೆಗೆ ಪಾದಯಾತ್ರೆ ಬರ್ತೀವಿ ಅಂತ ಒಂದು ಹರಕೆಯನ್ನ ಹೊತ್ತಿದ್ರು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಹಾಂತೇಶ್ ಹಿರೇಮಠ್ ಅವರು, ವಿಜಯ್ ಜಾನಕಿಯವರು, ಮಂಜುನಾಥ್ ವನ್ಕಿಯವರು, ವಿದ್ಯಾಸಾಗರ್ ದೇವಾಂಗ್ ಮಠ್ ಅವರು, ಇವರ ಒಂದು ಮತ್ತು ನಮ್ಮ
ಸಂಘಟಕನಾದಂಥ ರಾಜು ಇಲ್ಕಲ್ ಇವರ ಒಂದು ನೇತೃತ್ವದಲ್ಲಿ ಸುಮಾರು 15 ಜನ ಪಾದಯಾತ್ರೆ ಹೋಗ್ತಾರೆ. ಅವರ ಜೊತೆ ಮತ್ತಾರಾದರೂ ವಿಲ್ಲಿಂಗ್ಲಿ ಆಸೆ ಪಟ್ಟು ಬರುವಂತ ಅನೇಕ ಅಭಿಮಾನಿಗಳು ಕೂಡ ಅವರ ಜೊತೆ ಹೆಜ್ಜೆ ಹಾಕ್ತಾರೆ. ಮತ್ತು ಸುಮಾರು 50 ಜನ ಕುಲಕರ್ಣಿಪೇಟೆಯ ನಮ್ಮ ಅಕ್ಕ ತಂಗಿಯರು ಅದೇ ಪಾದಯಾತ್ರೆ ದಿನದಂದು, ಅಂದರೆ ನಾಳೆನೇ ದಿನಾಂಕವನ್ನು ನಾನು ಆಗಲೇ ಹೇಳಿಲ್ಲ, 26ನೇ ತಾರೀಕು ಅದರ ಕಾರ್ಯಕಲಾಪ, 27ನೇ ತಾರೀಕು ಅದರ ಕಾರ್ಯಕಲಾಪಗಳ ಬಗ್ಗೆ ರಾಜು ಇಲ್ಕಲ್ ಮಾತಾಡ್ತಾರೆ. ಸುಮಾರು 50 ಜನ ಮಹಿಳೆಯರು ಅದೇ ದಿನ ಸಂಜೆ ಬಾದಾಮಿ ಬನಶಂಕರಿಯ ಒಂದು ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ, ಪಾರಾಯಣಗಳನ್ನು ಮಾಡ್ತಾರೆ. ಇದರ ಪಾದಯಾತ್ರೆ ಹೊರಟಂತ ಅಭಿಮಾನಿಗಳಿಗೆ, ಈ ಯುವಕರಿಗೆ ಅಶೋಕ್ ಚಲವಾದಿ ಅವರು ಹಾಗೂ ಅಮೀರ್ ಇಟ್ಗಿ ಅವರು ಟಿ ಶರ್ಟ್ ಕೊಡುವುದರ ಮುಖಾಂತರ ಒಂದು ಉತ್ತೇಜನವನ್ನು ಕೊಡ್ತಾರೆ. ಆಮೇಲೆ ಬೆಳಗಿನ ಅಲ್ಪೋಪಹಾರವನ್ನ ನಮ್ಮ ಹಿತೈಷಿಗಳು ಮತ್ತು ಸಾಮಾನ್ಯವಾಗಿ ಅನ್ನದಾನ ಅಂದ ತಕ್ಷಣ ಹೆಸರಾಗುವಂತ ಹೆಸರೇ MD ಭಾಗವಾನ್ ಅವ್ರದ್ದು. ಅವರು ಆ ಅಲ್ಪೋಪಹಾರದ ವ್ಯವಸ್ಥೆಯನ್ನ ಮಾಂತೇಶ್ ಹರ್ತಿ ಅವ್ರ ಜೊತೆಗೂಡಿ ನಿರ್ವಹಿಸ್ತಾರೆ. ಅದೇ ರೀತಿ ಮಧ್ಯಾಹ್ನ 2 ಗಂಟೆಗೆ ಕಾಟಾಪುರ್ ಸಾಯಿ ಮಂದಿರದಲ್ಲಿ ಪೂಜೆ ಆದ ನಂತರ ಊಟದ ವ್ಯವಸ್ಥೆಯನ್ನ ಅವಿನಾಶ್ ಅಕ್ಕಿ ಮತ್ತು ಸದ್ದಾಂ ಹುಸೇನ್ ಇಲ್ಕಲ್ ಅವರು ಅದರ ಒಂದು ಹೊಣೆಯನ್ನು ಹೊತ್ತುಕೊಂಡಾರ. ಅದೇ ರೀತಿ ರಾತ್ರಿ ಊಟದ ವ್ಯವಸ್ಥೆಯನ್ನ ನಮ್ಮ ರಾಜು ಇಲ್ಕಲ್ ಹಾಗೂ ಅವ್ರ ಸ್ನೇಹಿತರು ಮಾಡ್ತೀವಂತ ಒಂದು ಜವಾಬ್ದಾರಿನ ತಮ್ಮ ಮೇಲೆ ಹಾಕೊಂಡಾರ. ಈ ಎಲ್ಲ ಮಹಿಳಾ ಸದಸ್ಯರಿಗೆ ಒಂದು ವಾಹನ ವ್ಯವಸ್ಥೆಯನ್ನ ನಮ್ಮ ದೀಪು ದೀಕ್ಷಾ ಸಂಸ್ಥೆಯ ಸಂಸ್ಥಾಪಕಿ ಸಹೋದರಿ ಸವಿತಾ ಚಲವಾದಿ ಅವರು ನೋಡ್ಕೋತಾರ. ಈ ಎಲ್ಲರನ್ನ ನಾನು ಇಲ್ಲಿ ಸ್ಮರಿಸ್ಕೊಳ್ತಾ ಮತ್ತೊಂದು ಮಾತನ್ನ ನನಗಿಲ್ಲಿ ಬಂದ ಮೇಲೆ ಹೇಳಿದರು ನಮ್ಮ MD ಭಾಗವಾನ್ ಅವರು. ಈ ಮುಂಚೆ ಮಾನ್ಯ ಶಾಸಕರಲ್ಲಿ, ಸಚಿವರಾಗೋಕ್ಕಿಂತ ಮುಂಚೆನೆ ಶಾಸಕರಲ್ಲಿ ಅವರೊಂದು ವಿಜ್ಞಾಪನೆಯನ್ನು ಮಾಡಿಕೊಂಡ್ರು. ಸರ್, ನೀವು ಸಚಿವರಾದರೆ ನಾನು ಒಂದು ಸುಮಾರು 5,000 ಜನರಿಗೆ ಹೋಳಿಗೆ ಊಟ ಮಾಡಿಸ್ತೀನಿ ಅಂತ ಒಂದು ಅಭಿಲಾಷೆಯನ್ನು ಮಾನ್ಯ ಶಾಸಕರಲ್ಲಿ ಕೇಳಿದಾಗ, ಆಯ್ತಪ್ಪ, ನಿಮ್ಮ ಹರಕೆಯಿಂದ ನಾನು ಸಚಿವರಾದ್ರೆ ಮಾಡಾಕಂತಿ, ಅದನ್ನು ನಾನು ಒಪ್ಪಿಗೆ ಕೊಡ್ತೀನಿ, ನಿಮಗೆ ದಿನಾಂಕನೂ ಕೊಡ್ತೀನಿ ಅಂಥೇಳಿ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಅದನ್ನು ಇದೇ ಸಂದರ್ಭದಲ್ಲಿ ತಮ್ಮೆದುರು ಪ್ರಕಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಮೀಪದಲ್ಲಿ ಒಂದು ವಾರದೊಳಗಾಗಿನೇ ಸಾಹೇಬರ ಒಂದು ಡೇಟ್ ತಗೊಂಡು ಸುಮಾರು 5,000 ಜನರಿಗೆ ಹೋಳಿಗೆ ಊಟವನ್ನು ಹಾಕಿಸುವಂಥ ಇರಾದೆಯನ್ನು ಅವರು ವ್ಯಕ್ತಪಡಿಸ್ಯಾರ. ಇವೆಲ್ಲವುಗಳನ್ನು ನೋಡಿದಾಗ ಇಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬರುವುದಂತಂದ್ರೆ, ಒಬ್ಬ ಜನಪ್ರತಿನಿಧಿಗೆ, ಮತದಾರ ಮತ್ತು ಜನಪ್ರತಿನಿಧಿ ಅವರಿಬ್ಬರ ನಡುವೆ ಈ ರೀತಿ ಮೊದಲು ಬಾಂಧವ್ಯಗಳು ಇರಲೇಬೇಕು. ಅದು ಪಕ್ಷ ಯಾವುದೇ ಇರಲಿ, ಜನನಾಯಕರು ಯಾರೇ ಇರಲಿ, ಅವ್ರು ಯಾವುದೇ ಪಕ್ಷದವರು ಇರಲಿ, ಒಮ್ಮೆ ಅವರು ಶಾಸಕರಾದ ಮೇಲೆ, ಒಮ್ಮೆ ಅವರು ಸಚಿವರಾದ ಮೇಲೆ ಇಡೀ ಕ್ಷೇತ್ರದ ಸ್ವತ್ತು ಅವರು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಸ್ವತ್ತು, ಯಾರು ಶಾಸಕರಾಗಲಿ ಸಚಿವರಾಗಲಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂಥ ಯುವಕರು ಕೂಡ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಸಚಿವರಾಗುವುದು ಕೇವಲ ವಿಜಯಾನಂದ ಕಾಶ್ಯಪ್ಪನವರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಮತ್ತು ಅವರು ಪ್ರತಿನಿಧಿಸುವಂಥ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಅದು ಇಡೀ ಹುಣಗುಂದ ಮತಕ್ಷೇತ್ರದ ಎಲ್ಲ ಸರ್ವ ಜನತೆಗೆ ಸಂಬಂಧಪಟ್ಟಂಥ ಒಂದು ಸಂತಸದ ವಿಷಯ. ಆ ನಿಟ್ಟಿನಲ್ಲಿ ಯುವಕರು ಹಿರಿಯರ ಸಹಕಾರ ತಗೊಂಡು, ಬರೀ ಯುವಕರು ಮನಸ್ಸು ಮಾಡಿದರೆ ಸಾಲದು, ಅವರಿಗೆ ಇಂಥ ಎಲ್ಲ ಹಿರಿಯರ ಸಹಾಯ ಸಹಕಾರ ಬೇಕು. ಆ ನಿಟ್ಟಿನಲ್ಲಿ ಹಿರಿಯರು ಅವ್ರಿಗೊಂದು ಯೋಗ್ಯ ಮಾರ್ಗದರ್ಶನ ಮಾಡಿ ಈ ಒಂದು ಕಾರ್ಯಕ್ಕೆ ಅಣಿಗೊಳಿಸ್ಯಾರ. ಆ ಪಾದಯಾತ್ರೆ ಯಶಸ್ವಿಯಾಗಲಿ. ಮಾನ್ಯ ಸಚಿವರು ಕೂಡ ನಾನು ಬಿಡುವು ನೋಡಿಕೊಂಡು, ಅವರು ಇವತ್ತು ಆಗಮಿಸ್ತಾ ಇದ್ದಾರೆ, ನಾಳೆ ಬಿಡುವು ನೋಡಿಕೊಂಡು ಆ ಪಾದಯಾತ್ರೆಯಲ್ಲಿ ಸ್ವಲ್ಪ ನಾನು ಅಲ್ಲಿ ಅವ್ರನ್ನ ಎಲ್ಲಾದರೂ ಎದುರುಗೊಂಡು ಪಾಲ್ಗೊಳ್ತೀನಿ ಅಂತ ಮಾತು ಕೊಟ್ಟಾರ. ಅದನ್ನು ಮತ್ತೆ ಹಿರಿಯರು ಕೂಡಿ ಒತ್ತಾಯಿಸಿ ಅದನ್ನು ಒಂದು ವ್ಯವಸ್ಥೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮಾಧ್ಯಮದ ಸ್ನೇಹಿತರ ಸಹಕಾರನೂ ಬೇಕು. ಯಾಕಂದರೆ ಇಲ್ಲಿರುವಂಥ ಯುವಕರಾಗಲಿ ಒಂದು ದೊಡ್ಡ ಸ್ಥಾನದಲ್ಲಿರುವಂಥವರು ಯಾವುದೇ ಒಂದು ಆದಾಯ ಬರುವಂಥ ಇದರಲ್ಲಿ ಇದ್ದವರಲ್ಲ, ಹಿರಿಯರ ಸಹಾಯ ಸಹಕಾರದೊಂದಿಗೆ ಮಾಡಂಥವ್ರು. ಇಂಥ ಒಂದು ವಿಧಾಯಕ ಕಾರ್ಯಗಳನ್ನು ಮಾಡುತ್ತಿರುವಂಥ ಯುವಕರ ಬೆನ್ನು ತಟ್ಟುವಂಥ ಕೆಲಸವನ್ನು, ಪ್ರಚಾರ ಕೊಡುವಂಥ ಕೆಲಸವನ್ನು ಮಾಧ್ಯಮ ಮಿತ್ರರು ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಸಹಕಾರಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಈ ಪಾದಯಾತ್ರೆಗೆ ಶುಭವನ್ನು ಕೋರ್ತಾ ಇದ್ದೇನೆ. ಒಂದು ವಿಷಯ ಮತ್ತೊಂದು ಮರೆತಿದ್ದೆ ನಾನು. ಈ ಹಿಂದೆ ಕೂಡ ನಮ್ಮ ಸರ್ವೋಚ್ಚ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು
ಬೇಸ್ಲೆಸ್ ಅಪವಾದ ಕೊಟ್ಟಿದ್ರು. ಮೂಡಾ ಹಗರಣದಲ್ಲಿ ಅವರನ್ನ ಅಪರಾಧಿಗಳು, ಆರೋಪಿಗಳಂತ ಕೊಟ್ಟಾಗ ಆ ಮೂಡಾ ಹಗರಣದ ಒಂದು ನಿರಪರಾಧಿತ್ವ ಆಗಲಿ, ಅವರು ಅದರಿಂದ ಮುಕ್ತರಾಗಲಿ ಅಂತ ಕೂಡ ಇದೇ ಯುವಕರು ಪಾದಯಾತ್ರೆ ಮಾಡಿದ್ರು. ಅದು ತಮ್ಮ ಗಮನಕ್ಕೈತೆ ಅಂತ ಭಾವಿಸ್ತೇನೆ. ಪ್ರಚಲಿತ ಘಟನೆಗಳಿಗೆ ಸ್ಪಂದಿಸುವಂಥ ಮನೋಭಾವವನ್ನು ಯುವಕರು ಬೆಳೆಸಿಕೊಂಡಿರುವುದು ಒಂದು ಒಳ್ಳೆಯ ಬೆಳವಣಿಗೆ. ಈ ರೀತಿ ಅವರಿಂದ ಇನ್ನಷ್ಟು ವಿಧಾಯಕ ಕಾರ್ಯಗಳು ಬರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರಗಳು. ಮತ್ತು ಎಲ್ಲ ನಮ್ಮ ಓಣಿಯ ಗುರು ಹಿರಿಯರಿಗೂ ಕೂಡ ನಮಸ್ಕರಿಸುತ್ತಾ, ನಮ್ಮ ಗದ್ದನಕೇರಿ ಗುರುಗಳು ಇದೀಗ ಇದ್ರ ಬಗ್ಗೆ ನಮ್ಮ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ ಅಭಿಮಾನಿಗಳು ಬಳಗದ ಇಲ್ಕಲ್ಲ ವತಿಯಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲೆಂದು ತಾಯಿ ಶ್ರೀ ಬನಶಂಕರಿ ದೇವಿಯಲ್ಲಿ ಪಾದಯಾತ್ರೆ ಬರುತ್ತೇವೆ ಎಂದು ಹರಿಕೆ ಹೊತ್ತಿದ್ದು, ಅದರಂತೆಯೇ ನಮ್ಮ ಯೂನಿಯನ್ ಕ್ರೀಡಾ ಹಾಗೂ ಸಂಸ್ಕೃತ ಎಲ್ಲ ಅಭಿಮಾನ ಬಳಗದ ಹುಡುಗರು ಕೂಡ ಬನಶಂಕರಿ ಪಾದಯಾತ್ರೆಗೆ ನಾಳೆ ದಿನ ಹೊಂಟಿದ್ದಾರೆ. ಅದರ ಮಾರ್ಗದ ಬಗ್ಗೆ ತಮಗೆ ನಾನು ಇಲ್ಲಿ ವಿವರಿಸುತ್ತೇನೆ. ಬೆಳಿಗ್ಗೆ 5:30 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿದ್ದು, ಬೆಳಿಗ್ಗೆ ಅದರಂತೆ 6:30 ಗಂಟೆಗೆ ಶ್ರೀ ಕೊರ್ರಮ್ಮ ದೇವಿ ಗುಡಿಯಲ್ಲಿ ಪೂಜೆ ಇರುತ್ತದೆ. ಮತ್ತು ಮಧ್ಯಾಹ್ನ 2 ಗಂಟೆಗೆ ಕಾಟಾಪುರದ ಶ್ರೀ ಸಾಯಿ ಮಂದಿರದಲ್ಲಿ ಪೂಜೆ ಇರುತ್ತದೆ. ಮತ್ತು ಸಾಯಂಕಾಲ 5 ಗಂಟೆಗೆ ಶ್ರೀ ಶಿವಯೋಗ ಮಂದಿರದಲ್ಲಿ ಪೂಜೆ ಇರುತ್ತದೆ. ಮತ್ತು ಸಂಜೆ 7 ಗಂಟೆಗೆ ಶ್ರೀ ಬಾದಾಮಿ ಬನಶಂಕರಿ ದೇವಸ್ಥಾನ ತಲುಪುವುದು. ಸಂಜೆ 7:30 ಗಂಟೆಗೆ ತಾಯಿ ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ಮತಕ್ಷೇತ್ರಕ್ಕೆ 24 ವರ್ಷಗಳ ನಂತರ ಸಚಿವ ಸ್ಥಾನ ಸಿಕ್ಕಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ತಾಯಿ ಬನಶಂಕರಿ ಆಶೀರ್ವಾದವು ಅಥವಾ ವಿಜಯ ಮಹಾಂತೇಶ್ವರ ಕೃಪಾಶೀರ್ವಾದವು, ಮುರ್ತುಜ್ ಖಾದ್ರಿ ಅವರ ಕೃಪಾಶೀರ್ವಾದವು, ಅಥವಾ ನಮ್ಮ ಶಾಸಕರ ಒಂದು ನಿಷ್ಠೆ, ಒಂದು ಕಾಳಜಿಗೋಸ್ಕರ ಒಂದು ದೇವರು ಕೊಟ್ಟಂತ ಒಂದು ವರ ಅಂತ ನಾವು ತಿಳ್ಕೊಂಡಿವಿ. ಅದರ ಅಂಗವಾಗಿ ನಮ್ಮ ಕುಲಕರ್ಣಿ ಪೇಟೆಯ ಯೂನಿಯನ್ ಸಂಸ್ಥೆ ಹಾಗೂ ಕ್ರೀಡಾ ಸಂಸ್ಥೆಯು ಈ ವರ್ಷ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ಲಿಕ್ಕತ್ತದ. ಇದಕ್ಕ ನಮ್ಮ ಎಲ್ಲ ಓಣಿಯ ಗುರು ಹಿರಿಯರು, ಯುವಕರು ಎಲ್ಲರೂ ತನು ಮನಧನದಿಂದ ಯಾವುದೇ ಸ್ವಾರ್ಥ ಇಲ್ಲದೇನೆ ದುಡಿಯುವಂತ ಒಂದು ಸಂಸ್ಥೆ ಇರೋದ್ರಿಂದ ಎಲ್ಲರೂ ಇದು ಯಶಸ್ವಿಯಾಗಿ ನಡೀತಾ ಇದೆ. ಇದರಂತೆ ಪ್ರತಿ ವರ್ಷನೂ ನಮ್ದು ನಡೀತಾ ಇರಬೇಕು. ಆ ನಂತರ ನಮ್ಮ ಕಾಶ್ಯಪ್ನವರಿಗೆ ಇನ್ನೂ ಹೆಚ್ಚು ಹುದ್ದೆಗಳು ಸಿಗಲಿ, ನಮ್ಮ ಆಸೆ ಏನಂದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಒಂದು ಆಶಾಭಾವನೆ ನಮಗದ. ಆ ತಾಯಿ ಬನಶಂಕರಿ ದೇವಿ ಆಶೀರ್ವಾದ ಮಾಡಿದ್ರೆ ಅದೇನು ದೊಡ್ಡ ಮಾತಲ್ಲ. ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತಾ. ಯಾಕಂದ್ರೆ ನಮ್ಮ SR ಕಂಠಿ ಅವರು ಆದ ನಂತರ ನಮ್ಗೆ ಮುಖ್ಯಮಂತ್ರಿ ಸ್ಥಾನನೇ ಇಲ್ಲ. ಅದಕ್ಕೆ ಒಂದು ಗುರು ಹಿರಿಯ ಆಶೀರ್ವಾದ, ದೇವರ ಕೃಪೆಯಿಂದ ಅವರು ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗಲಿ ಅಂತಂದು ನಾವು ಆಶೆ ಮಾಡ್ತೀವಿ. ಆ ನಂತರ ತಾವೆಲ್ಲ ಪತ್ರಕರ್ತರು ನಾಳೆ ನಡೆಯುವ ಒಂದು ಪಾದಯಾತ್ರೆಗೆ ತಾವೆಲ್ಲ ಬಂದು ಈ ವರದಿ ಬಗ್ಗೆ ಮತ್ತು ಸಹಕಾರ ಕೊಡ್ತೀರಿ ಅಂತಂದು ನಾನು ಆಶಾಭಾವನೆಯಿಂದ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ. ಅದಕ್ಕೆ ಇದು ಒಂದೇ ಸರ್ತಿ ಅಲ್ಲ, ಪ್ರತಿ ವರ್ಷ ದಸರಾ ಟೈಮ್ದೊಳಗೆ ನಾವು ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕೊಂಡಿರ್ತೀವಿ. ಆ ಟೈಮ್ದೊಳಗೆ ತಾವೆಲ್ಲರೂ ಬಂದು ನಮ್ಮ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಅದನ್ನ ಪ್ರಸಾರ ಮಾಡಿದ್ರಿ ಅಂತಂದ್ರೆ ತಮಗೆ ನಾವು ಕೃತಜ್ಞರಾಗಿರ್ತೀವಿ ಅಂತಂದು ನಾವು ವಿನಂತಿ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಭೇಟಿ ಆದ್ರೆ, ಅಂಕಲ್ ನೀವು ಫಸ್ಟ್ ಸಚಿವ ಸ್ಥಾನ ಆಗ್ಲೇಬೇಕು ಅಂತ ನಾನು ಕೂಡ ವಿಜಯ ಮಾತೇಶ್ವರಲ್ಲಿ ಹರಕೆ ಹೊತ್ತಿದ್ದು ನಿಜ. ಅದೇ ನಿಟ್ಟಿನಲ್ಲಿ ಇಲ್ಲೆಲ್ಲ ನಮ್ಮ ಯೂನಿಯನ್ ಸಂಸ್ಥೆಯ ಕುಲಕರ್ಣಿ ಪೇಟೆಯ ಎಲ್ಲ ಯುವಕರು ಏನ್ ಮಾಡ್ಯಾರ ಅಂದ್ರೆ ಬಾದಾಮಿ ಬನಶಂಕರಿ ದೇವಿಗೆ ಪಾದಯಾತ್ರೆಯನ್ನ ಹೊಂಟಿದ್ದಾರೆ. ಸುಮಾರು ಒಂದು 50 ಜನ ಆದ್ರೂ ನಮ್ಮ ಯೂನಿಯನ್ ಸಂಸ್ಥೆಯಿಂದ ಪಾದಯಾತ್ರೆ ಹೊಂಟಾರ. ಈ 50 ಜನದ ಜೊತೆ ವಿವಿಧ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಕೂಡ ನಮ್ಮ ಯೂನಿಯನ್ ತಂಡದ ಜೊತೆಗೆ ಅವರು ಕೂಡ ಇಳಕಲ್ದಿಂದ ಬೆಳಗ್ಗೆ ಬಾದಾಮಿ ಬನಶಂಕರಿಗೆ ಪಾದಯಾತ್ರೆ ಮೂಲಕ ಸಚಿವ ಸ್ಥಾನವನ್ನು ಸಿಕ್ಕಿರೋ ಪರವಾಗಿ ಹರಕೆಯನ್ನ ತೀರಿಸ್ತಿದ್ದಾರೆ. ಇದರ ಜೊತೆಗೆ ನಮ್ಮ ಕುಲಕರ್ಣಿ ಪೇಟೆಯ ಎಲ್ಲ ಮಹಿಳಾ ತಾಯಂದಿರು, ನಮ್ಮ ಯೂನಿಯನ್ ಎಲ್ಲ ಮಹಿಳಾ ತಾಯಂದಿರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಲಲಿತಾ ಪಾರಾಯಣವನ್ನ ಬನಶಂಕರಿ ದೇವಿ ದೇವಸ್ಥಾನ, ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಮಹಿಳಾ ಪಾರಾಯಣ, ಲಲಿತಾ ಪಾರಾಯಣವನ್ನ ಪಾರಾಯಣ ಮಾಡಕ್ಕೆ ಎಲ್ಲರೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಯ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಈ ಮೂಲಕ ನಾಳೆ ಬೆಳಿಗ್ಗೆ ಏನು ನಮ್ಮ ಬನ್ನಿ ಮಹಾಂಕಾಳಿ ಗುಡಿ, ಕುಲಕರ್ಣಿ ಪೇಟೆಯಲ್ಲಿ ಇರ್ತಕ್ಕಂಥ ಬನ್ನಿ ಮಹಾಂಕಾಳಿ ಗುಡಿಯಿಂದ ಎಲ್ಲ ಯುವಕರು ಏನ್ ಪಾದಯಾತ್ರೆ ಹೋಗ್ತಿದಾರಲ್ಲ, ಆ ಪಾದಯಾತ್ರೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ವಿಜಯ್ ಜಾನಕಿ ಅವರು ಹಾಗೂ ಮಹಾಂತೇಶ್ ಹಿರೇಮಠ ಅವರು ಸಾಂಕೇತಿಕವಾಗಿ ಟಿ ಶರ್ಟ್ ಗಳನ್ನ ಕೊಟ್ಟು ಅನಾವರಣ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಇದಕ್ಕೆ
ಸಾಕ್ಷಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ರೂ ಬಂದು ಆಶೀರ್ವದಿಸಿ ಯಶಸ್ವಿಗೊಳಿಸಬೇಕೆಂದು ಸರ್ವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಧನ್ಯವಾದಗಳು.